ರಾಜ್ಯದಲ್ಲಿ ಭೀಕರ ಬರಗಾಲ ಒಂದು ಕಡೆಯಲ್ಲಿ, ಬಿಸಿಲ ಬೇಗೆಗೆ ತತ್ತರಿಸಿ ಹೋಗಿದ್ದಾರೆ ಜನ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇದಕ್ಕೇನು ಹೊರತಾಗಿಲ್ಲ. ಇದರ ಜೊತೆಗೆ ಕಲಬುರಗಿಯಲ್ಲಿ ಈ ಬಿಸಿಲ ಬೇಗೆಯ ಜೊತೆಗೆ ಟ್ರಾಫಿಕ್ ಸಿಗ್ನಲ್ ಕೂಡ ಜನರನ್ನ ಕಾಡುತ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸುಡು ಬಿಸಿಲಿಗೆ ಕಲ್ಯಾಣ ಕರ್ನಾಟಕ ತತ್ತರ. ಕಲಬುರಗಿಯಲ್ಲಿ 44 ಡಿಗ್ರಿ ತಾಪಮಾನ. ಟ್ರಾಫಿಕ್ ಸಿಗ್ನಲ್ನಿಂದ ಜನ ಹೈರಾಣ. ಎಸ್, ಬಿಸಿಲ ನಾಡು ಕಲಬುರಗಿ ಜಿಲ್ಲೆ ಸೂರ್ಯನ ತವರೂರೆಂದೇ ಹೆಸರುವಾಸಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿದೆ. ಈ ಬಾರಿ 41ರಿಂದ 44.5ರಷ್ಟು ಉಷ್ಣಾಂಶ ದಾಖಲಾಗಿದೆ. ರಣ ಬಿಸಿಲಿಗೆ ಜನರು ಮನೆಯಿಂದ ಹೊರಬರೋಕೆ ಹೆದರುತ್ತಿದ್ದಾರೆ. ಹೀಗಿರುವಾಗ ಕಲಬುರಗಿ ಮಂದಿಗೆ ಟ್ರಾಫಿಕ್ ಸಿಗ್ನಲ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಿಜ, ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗ್ತಿದೆ. ಇಂಥ ರಣಬಿಸಿಲಿನಲ್ಲಿ ಜನರು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲೋಕೆ ಆಗ್ತಿಲ್ಲ. ಒಂದು ಬಾರಿ ಸಿಗ್ನಲ್ ಬಿದ್ರೆ ಜನರು 1.5 ನಿಮಿಷ ಬಿಸಿಲಲ್ಲಿ ನಿಲ್ಲಬೇಕು. ಈ ಸುಡು ಬಿಸಿಲಿನಲ್ಲಿ ನಿಲ್ಲೋದೇ ಕಷ್ಟವಾಗಿದೆ. ಹೀಗಾಗಿ ಬೇಸಿಗೆವರೆಗೂ ಟ್ರಾಫಿಕ್ ಸಿಗ್ನಲ್ ಬಂದ್ ಮಾಡಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಬಿಸಿಲಿನ ಪ್ರಖರತೆ ದಿನ ಹೆಚ್ಚಿಗೆ ಆಗ್ತಾ ಇದ್ದು ಈಗ 45 ಡಿಗ್ರಿಗೆ ತಲುಪಿದಪ್ಪ ಅಂತಂದ್ರೆ ಇದು ಭಾಳ ದುಃಖಕರ ಸಂಗತಿ ಅದ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂತಂದ್ರೆ ಇವತ್ತು ವಯಸ್ಸಾದರೂ ಕೂಡ ಇವತ್ತು ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ. ಅಂಥವ್ರಿಗೆ ಇಲ್ಲಿ ಸಿಗ್ನಲ್ ಏನು ಡ್ಯೂರೇಷನ್ ಅದ, ಇದು ಸುಮಾರು 1.5 ನಿಮಿಷದಿಂದ 2 ನಿಮಿಷ ಸಿಗ್ನಲ್ ಅದ. ಈ ಸಿಗ್ನಲನ್ನು ಡ್ಯೂರೇಷನ್ ಕಡಿಮೆ ಮಾಡಬೇಕು. ಯಾಕಂದ್ರೆ ನಿಂದರಲಿಂದ ಅವ್ರಿಗೆ ವಯಸ್ಸಾದವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇನ್ನು ಸಾರ್ವಜನಿಕರ ಈ ಬೇಡಿಕೆ ಈಡೇರಿಸೋದು ಅಸಾಧ್ಯ ಅಂತಾರೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು. ಕಾರಣ ರಿಂಗ್ ರಸ್ತೆಯ 4 ಸಿಗ್ನಲ್ಗಳನ್ನ ಬಂದ್ ಮಾಡಲು ಸಾಧ್ಯವಿಲ್ಲ. ಸಿಗ್ನಲ್ ಬಂದ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಹೀಗಾಗಿ ನಗರದ ಜೇವರ್ಗಿ ಕ್ರಾಸ್, ಪಟೇಲ್ ಸರ್ಕಲ್ ಸೇರಿದಂತೆ ಕೆಲವೊಂದು ಕಡೆ ಸಿಗ್ನಲ್ಗಳನ್ನ ಬಂದ್ ಮಾಡಲಾಗಿದೆ ಅಂತಾರೆ ಸಿಟಿ ಪೊಲೀಸ್ ಕಮಿಷನರ್. ಈಗಾಗಲೇ ಇದ್ರ ಬಗ್ಗೆ ನಾವು ಟ್ರಾಫಿಕ್ ACPಯವರು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಎಲ್ಲಿ ನಮಗೆ ಟ್ರಾಫಿಕ್ ಮೂವ್ಮೆಂಟ್ ಕಡಿಮೆ ಇರುತ್ತೆ ಅಂಥ ಕಡೆ ಸುಮಾರು ಬೆಳಗ್ಗೆ ಒಂದು 12 ಗಂಟೆಯಿಂದ ಸಂಜೆ 5 ಗಂಟೆ ಅಥವಾ 4 ಗಂಟೆ ತನಕ, ಬೆಳಗ್ಗೆ 11 ಗಂಟೆ ಅಥವಾ 12 ಗಂಟೆ ಅಥವಾ ಸಂಜೆ 4ರಿಂದ 5 ಈ ಮಧ್ಯಭಾಗದಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಸ್ವಿಚ್ ಆಫ್ ಮಾಡ್ಬೋದು ಅಂತೇಳಿ ಅವರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಿ ಟ್ರಾಫಿಕ್ ಕಡಿಮೆ ಇದೆ ಅಂಥ ಕಡೆ ಟ್ರಾಫಿಕ್ ಸಿಗ್ನಲನ್ನು ಆಫ್ ಮಾಡ್ತಕ್ಕಂಥದ್ದಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಕಳೆದ 15 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲಿನ ಆರ್ಭಟ ಹೆಚ್ಚಾಗ್ತಿದೆ. ನಗರದ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೆರಳಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಸಿಗ್ನಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.